ಬೆಂಗಳೂರಿನ ರಾಮಮೂರ್ತಿ ನಗರ ವಾರ್ಡಿನ ಕಲ್ಕೆರೆ ಗ್ರಾಮದ ಕಲ್ಯಾಣಿ ವೃತ್ತದಲ್ಲಿ ಶಾಂತಕೃಷ್ಣ ಮೂರ್ತಿ ಫೌಂಡೇಶನ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರ ನಡೆಯಿತು. ಸ್ಪರ್ಶ್ ಆಸ್ಪತ್ರೆ, ಆಲ್ಟಿಸ್ ಆಸ್ಪತ್ರೆ, ಬ್ಲೂ ಕ್ರಾಸ್ ಆಸ್ಪತ್ರೆ, ವೈದೇಹಿ, ಪೀಪಲ್ ಟ್ರೀ, ಮಹಾವೀರ್ ಜೈನ್ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳ ಸಹಭಾಗಿತ್ವ ವಹಿಸಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕೊಲೆಸ್ಟ್ರಾಲ್, ಹೈಪಟೈಟಿಸ್ ಬಿ ಹಾಗೂ ವೈರಾಣು, ಹಿಮೋಗ್ಲೋಬಿನ್, ಹೃದಯ ರೋಗ, ಮೆದುಳಿನ ಸಮಸ್ಯೆ, ಕ್ಯಾನ್ಸರ್ ಪರೀಕ್ಷೆ, ಇಸಿಜಿ, ಫಿಸಿಯೋಥೆರಪಿ, ಸ್ತ್ರೀ ರೋಗ, ಚರ್ಮ ರೋಗ, ಮೂಳೆ ಪರೀಕ್ಷೆ, ಇಎನ್ಟಿ ಮತ್ತು ಮಕ್ಕಳ ತುಟಿ ಶಸ್ತ್ರಚಿಕಿತ್ಸೆಗೆ ಪರೀಕ್ಷೆ ಮುಂತಾದ ತಪಾಸಣೆಯನ್ನ ಉಚಿತವಾಗಿ ಮಾಡಲಾಯಿತು. ಹಲವಾರು ಜನರಿಗೆ ಮಾತ್ರೆಗಳು, ಕನ್ನಡಕವನ್ನ ನೀಡಲಾಯಿತು. ಅವಶ್ಯಕತೆ ಇರುವವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲು ಎಸ್ಕೆಎಫ್ ಫೌಂಡೇಶನ್ ತೀರ್ಮಾನಿಸಿತು. ಆರೋಗ್ಯ ಶಿಬಿರದಲ್ಲಿ ನೂರಾರು ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನ ಮಾಡಿದರು. NK4 ನ್ಯೂಸ್ ಬ್ಯೂರೋ, ಬೆಂಗಳೂರು. ವರ್ಷದ ಶುಭಾಶಯಗಳು. ಎಲ್ಲರೂ ನಮ್ಮ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನ ಮೊದಲನೇ ಕೊಡ್ತೀನಿ. ಇವತ್ತಿನ ದಿವಸ ನಾವು ನಮ್ಮ ಕಲ್ಕೆರೆ ಭಾಗದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಪ್ರತಿ ಸಾರಿ ನಾವು ಎಲ್ಲ ಭಾಗಗಳಲ್ಲಿ ನಾವು ಆರೋಗ್ಯ ಶಿಬಿರನ ಏರ್ಪಡಿಸಿದ್ವಿ. ಈ ದಿನ ವಿಶೇಷವಾಗಿ ನಮ್ಮ ಕಲ್ಕೆರೆ ಗ್ರಾಮದಲ್ಲಿ ತುಂಬಾ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈ ಭಾಗದಲ್ಲಿ ಆಯೋಜನೆ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಬೆಳಗ್ಗೆ ನಮ್ಮ ಮಾಜಿ ಸಚಿವರು, ಶಾಸಕರಾದಂಥ ಬಸವರಾಜಣ್ಣ ಅವರು ಬಂದು ಚಾಲನೆ ನೀಡಿಬಿಟ್ಟು ಹೋಗಿದ್ದಾರೆ. ಇಲ್ಲಿ ಸುಮಾರು ಎಲ್ಲ ಪ್ರತಿಷ್ಠಿತ ಹಾಸ್ಪಿಟಲ್ಗಳು ಬಂದಿದ್ದಾವೆ. ಮತ್ತೆ ಎಲ್ಲ ರೀತಿಯ ಟೆಸ್ಟ್ಗಳಿದೆ. ಎಲ್ಲ ಬ್ಲಡ್ ಟೆಸ್ಟ್ ಇಂದ ಹಿಡಿದು ಬೇರೆ ಕ್ಯಾನ್ಸರ್ ಟೆಸ್ಟು, ಮತ್ತೆ ENT, ಐ ಟೆಸ್ಟು, ಮತ್ತು ಕ್ಯಾನ್ಸರ್ಗೆ, ಮತ್ತು ಕಾರ್ಡಿಯಾಲಜಿ, ಈ ಥರ ಸುಮಾರು ಎಲ್ಲ ರೀತಿಯ ಸೌಲಭ್ಯಗಳು ಕೊಡಬೇಕಂತ ಅಂದ್ಬಿಟ್ಟು ಎಲ್ಲ ರೀತಿಯ ಒಂದು ಆರೋಗ್ಯ ತಪಾಸಣೆ ನಡೀತಾ ಇದೆ. ಹಾಗೆ ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲಿ ಯಾರು ಕಣ್ಣು ತಪಾಸಣೆ ಮಾಡಿಸ್ತಾರೋ ಅವ್ರಿಗೆ ಸರ್ಜರಿ ಸಹ ಇವತ್ತು ಅವರು ಎಲ್ಲಾನು ಯಾರ್ಯಾರಿಗೆ ಸರ್ಜರಿ ಮಾಡಿಸ್ಬೇಕಾಗಿರುತ್ತೆ ಅವ್ರಿಗೆ ನೆಕ್ಸ್ಟ್ ವೀಕಲ್ಲಿ ಬಂದು ಅವ್ರನ್ನ ಇಲ್ಲೇ ಬಸ್ಸು ಮಾಡಿ ಅವ್ರನ್ನ ಕರ್ಕೊಂಡೋಗಿ ಸರ್ಜರಿ ಮಾಡಿಸುವಂಥ ಕೆಲಸವನ್ನು ಸಹ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಾದರೂ ಒಂದು ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ SKF ಫೌಂಡೇಶನ್ ಸುಮಾರು ಜನಪರ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಹೀಗೆ ಇದು ವರ್ಷಕ್ಕೊಂದ್ಸರಿ ಅಂತಲ್ಲ, ನಾವು ಪ್ರತಿ 3 ಮಂತ್ಸ್ಗೆ ಒಂದ್ಸತಿ ಮಾಡ್ತಾ ಇರ್ತೀವಿ. ಯಾಕಂದರೆ ಈಗ ತುಂಬ ಸುಮಾರು ಮಾರಕ ರೋಗಗಳು ಕಾಣಿಸ್ಕೊಳ್ತಾ ಇರುತ್ತೆ. ಉದಾಹರಣೆ ಕ್ಯಾನ್ಸರ್ ಅಂತ ರೋಗ, ಇದನ್ನ ನಮಗೆ 4ನೇ ಸ್ಟೇಜು 3ನೇ ಸ್ಟೇಜಲ್ಲಿ ಗೊತ್ತಾಗುತ್ತೆ. ಈ ಥರ ಟೆಸ್ಟ್ ಎಲ್ಲ ಮಾಡಿಸೋದ್ರಿಂದ ಅಟ್ಲೀಸ್ಟ್ ಒಂದು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜಲ್ಲಿ ಗೊತ್ತಾದವಾಗ ಅದು ಟ್ರೀಟ್ಮೆಂಟ್ಗೂ ತುಂಬ ಕಡಿಮೆ ವೆಚ್ಚದಲ್ಲಿ ಮತ್ತು ಪ್ರಾಣಾಪಾಯದಿಂದ ಸಹ ಕಾಪಾಡ್ಬೋದು. ಅದಕ್ಕೋಸ್ಕರ ನಾವೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಥರ ಎಲ್ಲ ಹಾಸ್ಪಿಟಲ್ ಹತ್ರ ನಾವು ಮಾತಾಡಿ ಇಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ವಿ. ಇದರಿಂದ ಸುಮಾರು ಜನಗಳು ಅನುಕೂಲ ಪಡ್ಕೊಂಡಿದ್ದೀವಿ. ಸುಮಾರು ಈಗ ಸದ್ಯಕ್ಕೆ 1,000 ಜನ ಆಗಿರ್ಬೋದು. 6 ಗಂಟೆಗೆ ಸ್ಟಾರ್ಟ್ ಆಯಿತು, ಇವಾಗ 10 ಗಂಟೆ ಆಗಿದೆ. ಈಗಲೇ ಸುಮಾರು ಜನ ಅನುಕೂಲ ಪಡ್ಕೊಂಡಿದ್ದಾರೆ. ಇನ್ನು 3 ಗಂಟೆವರೆಗೂ ಇರುತ್ತೆ. ಅಷ್ಟವರೆಗೂ ಸುಮಾರು 1,500 2,000 ಮಟ್ಟಿಗೆ ಜನ ಅನುಕೂಲ ಪಡ್ಕೊಳ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನೋಡಿ ಅಲ್ಲಿ ಲಾಸ್ಟು ಆ ಕಡೆ ಭಾಗ ಹೋಗಿ ಅಲ್ಲಿ ಲಾಸ್ಟ್ ಹೆಣ್ಣು ಮಕ್ಕಳ ಸ್ತ್ರೀ ರೋಗ ತಕ್ಷಣಕ್ಕೆ ಪರೀಕ್ಷೆ ಮಾಡಿಸಿಕೊಂಡು ಮುಂದಿನ ಮಾರ್ಗವನ್ನು ಅನುಸರಿಸಿ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಇಬ್ಬರು ವಾಲಂಟಿಯರ್ಸ್ ನಿಂತ್ಕೋಬೇಕು. ಒಂದೊಂದು ಡಾಕ್ಟರ್ಸ್ ಕೌಂಟ್ರು, ಮತ್ತೆ ECG ಕೌಂಟರ್ಸ್, ಐ ಟೆಸ್ಟ್